ಅಂದ್ರೆ ಆ ಸೂರ್ಯನ ಆಕಾರನೂ ಇರ್ತದ, ಅದ ಬ್ಲ್ಯಾಕ್ ಹೋಲ್ ಆಗ್ಬಿಡ್ತದ, ಅಂದ್ರೆ ಕಪ್ಪು ರಂಧ್ರವಾಗಿ ನಿರ್ಮಾಣಗೊಳ್ತದ. ಆ ಕಪ್ಪು ರಂಧ್ರ ಏನ್ ಮಾಡ್ತದಂದ್ರ, ಈಗ ನಾನೊಂದು ಎರೇಸರ್ ಮ್ಯಾಲ ಹೋದನ್ನಿ, ಮ್ಯಾಲ ಹೋದಾಗ ಏನಂತದು ಕೆಳಗೆ ಬಂತ, ಯಾಕೆ ಬಂತು? ಭೂಮಿ ಏನದ ಗುರುತ್ವಾಕರ್ಷಣ ಬಲ ಐತಿ, ಅದಕ್ಕೆ ನಾವು ಮೇಲೆ ಒದಗಿರುವಂತ ವಸ್ತು ಕೆಳಗಡೆ ಬರ್ತದ. ಹಂಗ ಸೂರ್ಯನು ಸತ್ತಾಗ, ಸೂರ್ಯ ಇದ್ದಾಗ ಸ್ಫೋಟಗೊಂಡು ಕಪ್ಪು ರಂಧ್ರ ಆದಾಗ ಏನಾಗತ್ತ, ಸೂರ್ಯನಲ್ಲಿ ಅತಿಶಯವಾದ ಗುರುತ್ವಾಕರ್ಷಣ ಬಲ ಹೆಚ್ಚಾಗ್ಬಿಡ್ತದೆ. ಅವಾಗ ಏನಾಗ್ತದಪ್ಪ ಅಂದ್ರ ಅದರ ಸಮೀಪ, ಕಪ್ಪು ರಂಧ್ರದ ಸಮೀಪ ಯಾವುದೇ ಗ್ರಹಗಳು ಹೋದ್ರು ಇನ್ನೊಂದು ಸೂರ್ಯನ ಒಂದು ಸಮೀಪ ಅಂದ್ರ ಅದು ಹಿಂಗೆ ಚಕ್ಕೊಂಡ್ಬಿಡ್ತೈತಿ. ಏನಾಗ್ತದೆ, ಚಕ್ಕೊಂಡ್ಬಿಡ್ತೈತಿ. ಆಮೇಲೆ ಅದು ನೋಡಕ್ ಸಿಗಂಗೇ ಇಲ್ಲ ಅಂತ ಅದನ್ನು ಉಳ್ಕೊಂಡ್ಬಿಡ್ತದ, ತನ್ನೊಳಗೆ ತಗೊಂಡ್ಬಿಡ್ತದ. ಅದ್ರೊಳಗೆ ಹೋದವ್ರು ಯಾರು ವಾಪಸ್ ಬರಂಗಿಲ್ಲ. ಅಂದ್ರ ಅಷ್ಟೊಂದು ಭಯಾನಕವಾದಂತ ಒಂದು ಸ್ಥಿತಿ ಮುಂದೆ ನಿರ್ಮಾಣ ಆಗುವಂತ ಸಾಧ್ಯತೆ ಐತಿ. ನಮ್ಮ ಸೂರ್ಯ ಇದು ಎಲ್ಲ ಜೀವಿಗಳಿಗೆ ಆಶ್ರಯವನ್ನ, ಅಂದ್ರ ನಾವೆಲ್ಲ ಬದುಕಲಿಕ್ಕೆ ನಮ್ಗೆ ಏನ್ ಬೇಕು? ನೀರು, ಗಾಳಿ, ಆಹಾರ ಬೇಕ. ಆ ನೀರು, ಗಾಳಿ, ಆಹಾರ ಎಲ್ಲ ಯಾವ್ದ್ರಿಂದ ಸಿಗ್ತದೆ ನಮಗ? ಶಕ್ತಿಯ ಮೂಲವಾಗಿರುವಂತಹ ಸೂರ್ಯನಿಂದ. ಸೂರ್ಯನ ಏನಂತ ಕರಿತೀವಿ ನಾವು? ಶಕ್ತಿಯ ಮೂಲ. ಸೂರ್ಯ ಬಿಸಿಲು ಕೊಡಲಿಲ್ಲ ಅಂದ್ರೆ ಗಿಡ ಮರಗಳು ಶಾಖವನ್ನು ಹೆಂಗೆ ತಗೋತಾವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಹೆಂಗೆ ನಡೆಸ್ತಾರೆ? ಆ ಕ್ರಿಯೆಯನ್ನು ನಡೆಸಲಿಲ್ಲ ಅಂತಂದ್ರೆ ನಮಗೆ ಆಹಾರ ಸಿಗ್ತದೇನು? ಇಲ್ಲ. ಆ ಕ್ರಿಯೆ ನಡೆದಾಗ ನಮಗೆ ಆಹಾರ ಸಿಗ್ತದೆ. ಆ ಆಹಾರದಿಂದ ನಾವು ಜೀವಂತವಾಗಿದ್ದೀವಿ. ಹೌದು, ಅದಕ್ಕೆ ಸೂರ್ಯ ಒಬ್ಬ ಏನಾಗ್ಯದ? ಶಕ್ತಿಯ ಮೂಲವಾಗಿದ್ದಾನ. ಹೌದು, ಮತ್ತೆ ಒಂದು ನಿಮಿಷ ಮಾತೇನಾದ್ರು